ಇನ್ನೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ, ನಮಗೋಸ್ಕರ ದೇವರು ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿದನು. ಆ ಶ್ರೇಷ್ಠವಾದ ಭಾಗ್ಯವೇನನ್ನು ನಾವು ಸ್ವಲ್ಪ ನೋಡೋಣ. ಎಬ್ರಿಯ 11ನೇ ಅಧ್ಯಾಯ 39-40 ವಾಕ್ಯ ಓದು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನ ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನ ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಒಂದು ವಾಕ್ಯ ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳು ಮುಚ್ಚು. ದೇವರೇ, ನಾನು ಇಲ್ಲಿ ಬಂದು ಸುಮ್ಮನೆ ಹೋಗಬಾರ್ದು. ನೀ ನಮ್ಮೊಂದಿಗೆ ಮಾತಾಡಬೇಕು ದೇವರೇ ಎಂದು ಪ್ರಾರ್ಥನೆ ಮಾಡಿಕೊಂಡಿರಿ. ದೇವಮೇ ಸ್ತೋತ್ರ ತಾವೇ, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ನಾವು ಸುಮ್ಮನೆ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ನೀ ನಮ್ಮೊಂದಿಗೆ ಮಾತಾಡಪ್ಪ. ವಾಕ್ಯವನ್ನೇ ಕಳಿಸಿ ನೀ ಸೌಖ್ಯ ಮಾಡುವ ದೇವರಾಣಪ್ಪ. ನೀ ಇವತ್ತು ಬಿಡುಗಡೆ ಕೊಡಬೇಕಪ್ಪ. ನೀ ಜೀವಿಸುವ ದೇವರಪ್ಪ. ನಿನ್ನೆಲ್ಲ ಸಾಧ್ಯವಾಯ್ದು ಯಾವುದೂ ಇಲ್ಲಪ್ಪ. ಒಂದು ಮಾತು ನೀ ಹೇಳಿದ ಸಾಕಪ್ಪ, ಒಂದು ನೀ ನೋಡಿದ ಸಾಕಪ್ಪ. ಯೇಸುವೇ, ನೀ ಅಲ್ಪದ ಮಾಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇಲೆ. ಎಬ್ರಿಯ 11ನೇ ಅಧ್ಯಾಯ 39-40 ವಾಕ್ಯ ನಾವು ಓದಿದ್ದು. ಎಬ್ರಿಯ 11ನೇ ಅಧ್ಯಾಯ 13ನೇ ವಾಕ್ಯ ಓದು. ಎಬ್ರಿಯ 11-13 ವಾಕ್ಯ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳಿಂದ ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ಪ್ರಿಯ ಮಕ್ಕಳೇ, ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರನ್ನೇ ಬಹಳ ಪ್ರೀತಿಯಲ್ಲಿ ಮಾಡಿಕೊಂಡಿದ್ದ ದಾಸರೆಲ್ಲ ಏನ್ ಮಾಡಿದನ್ನು ಹೇಳಿದಾಲೆ, ಅವರು ದೂರಮೇ ನಿಂತುಕೊಂಡು ವಾಗ್ದತ್ತ ದೇಶವನ್ನು ನೋಡಿ, ಅದಾಗಿದೆ ಅಬ್ರಹಾಂ, ಮೋಶ, ಯಾಕೋಬೆ, ಅನೇಕರು ದೂರದಿಂದ ನೋಡಿ ವಾಗ್ದತ್ತ ದೇಶವನ್ನು ಕಂಡುಕೊಂಡಿದೆ. ಆವಾಗ ಮೋಶ ಹೇಳಿದು, ನನ್ನಿಂದಲೂ ದೊಡ್ಡವನಾಗಿ ಒಂದು ಪ್ರವಾದಿ ಈ ಲೋಕದಲ್ಲಿ ಬರ್ತಾ ಇದೆ. ಅವನ್ ಪ್ರವಾದನ ಹೇಳಿದು. ಯಾರ ವಿಷಯದಲ್ಲಿ ಅವನ್ ಪ್ರವಾದನ ಹೇಳಿದನ್ನು ಹೇಳಿದಾಲ್? ಯೇಸು ಕ್ರಿಸ್ತನ ವಿಷಯದಲ್ಲಿ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು, ಪ್ರಿಯ ಮಕ್ಕಳೇ, ಒಂದು ಹಾವಾಗಿಯೋ, ಒಂದು ಆನೆಯಾಗಿಯೋ, ಸಿಂಹವಾಗಿಯೋ, ಏನೇನು ರೀತಿಯಲ್ಲಿ ಬಂದಿದೆ, ಮನುಷ್ಯರ ರಕ್ಷಿಸಕ್ಕಾಗದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಮನುಷ್ಯನಾಗಿ ಸ್ವರ್ಗದಲ್ಲಿ ಸಿಂಹಾಸನ ಒಳಗೆ ಕುಂದಿದೆ. ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕದಲ್ಲಿ ಬಂದು ನಮಗೋಸ್ಕರ ಶಿಲುಬೆಯಲ್ಲಿ ಒಂದು ದೊಡ್ಡ ರಕ್ತವಿಲ್ಲದ ಸುರಿಸಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ, ನಮ್ಮ ಮಧ್ಯದಲ್ಲಿ ಓಡಾಡುತ್ತಾ ಇದೆ. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಬಂದು ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಯೋಜನೆ ಮಾಡಿದ ನಮ್ಮೆ ರಕ್ಷಿಸಕ್ಕಾಗಿ ಆ ಯೇಸು ಕ್ರಿಸ್ತನು ಎಂದು ಮಾತ್ರ ಕಷ್ಟ ಅನುಭವಿಸಿದು ನಿಮ್ಗೆಲ್ಲರಿಗೂ ಗೊತ್ತು. ಬೈಬಲ್ನಲ್ಲಿ ಇದೆ. ನಾವು ಒಂದೊಂದು ಟಿವಿಯಲ್ಲಿ ಎಲ್ಲ ಆಕ್ಷನ್ ಮಾಡ್ತಾ ಇದೆ, ಅದೆಲ್ಲ ನೀವು ನೋಡಿರ್ಬೋದು. ಆ ಯೇಸು ಕ್ರಿಸ್ತನು 33 ವರ್ಷ ಈ ಲೋಕದಲ್ಲಿ ಜೀವಿಸಿ ಏನೆಲ್ಲ ಕಷ್ಟಗಳು ಅನುಭವಿಸಿದು, ಯಾತಕ್ಕೆ ಅನುಭವಿಸಿದು? ನಾವು ದೇವರು ಮಾತುള്ള ಸಂಬಂಧ ಕಳೆದೋಯ್ತು. ಆ ಸಂಬಂಧವನ್ನೇ ಒಂದು ಕೂಡ್ಸಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಶಿಲುಬೆಯಲ್ಲಿ ಒಂದು ದೊಡ್ಡ ರಕ್ತವಿಲ್ಲದೆ ನಮಗಾಗಿ ಸುರಿಸಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರಾಣಿ ಯಾರೇ? ಯೇಸು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ, ನಮ್ಮ ಮಧ್ಯದಲ್ಲಿ ಓಡಾಡುತ್ತಾ ಇದೆ. ಆ ಯೇಸು ಹಳೆ ಒಡಂಬಡಿಕೆಯ ಕಾಲದಲ್ಲಿ ದಾಸರ ನಾಣ ಎಲ್ಲರೇ ಕರೆದಿದ್ದದ್ದು ದಾಸರ. ಯೇಸು ಕ್ರಿಸ್ತ ಶಿಲುಬೆ ಮರಣ ಹೊಂದಿದ್ದಕ್ಕಾಗಿ
ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಾವು ಏನಾಯ್ತು? ಮಕ್ಕಳಾಗಿ ಮಾರ್ಪಡಿಸಿದು. ನೀ ಮಕ್ಕಳಾನಂಗಲ್ ಕೈ ಎತ್ತಿ ದೇವರನ್ನೇ ಸ್ತುತಿ ಮಾಡು, ಜೋರೆ ಮಾಡು. ನಮ್ಮ ದೇವರು ಜೀವಿಸುವ ದೇವರು ನಮ್ಮೆ ಆರಾಕಿ ಮಾರ್ಪಡಿಸಿದು, ಮಕ್ಕಳಾಗಿ ಮಾರ್ಪಡಿಸಿದು, ಮಗನು ಮಗಳುವಾಗಿ ನಮ್ಮ ದೇವರೇ ಏನ್ ಮಾಡಿದು? ಮಾರ್ಪಡಿಸಿದು. ಪ್ರಿಯ ಮಕ್ಕಳೇ, ನೀನು ಇವತ್ತು ಯೇಸು ಕ್ರಿಸ್ತನ ಮಗನು ಆಗಿಲ್ಲ ಅಂತವರೇ ಇಲ್ಲಿ ಇದೆಯೇ? ದೇವರೇ, ನೀ ನನ್ನನ್ನು ಮಗನಾಗಿ ಮಾರ್ಪಡಿಸು. ಯೋಗ ನಾನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡುತ್ತಾ ಇದೆಯೋ, ಅಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾ ಇದೆಯೋ, ಅವರಿಗೆ ದೇವರು ಮಕ್ಕಳಾಗುವ ಅಧಿಕಾರ ಕೊಡ್ತೀನಿ. ಅಧಿಕಾರ ನಿನಗೆ ಬೇಕಾ? ಪ್ರಿಯ ಮಕ್ಕಳೇ, ಅಧಿಕಾರ ನಿನಗೆ ಬೇಕಾ? ನಾವು ಅಧಿಕಾರದಲ್ಲಿ ಜೀವಿಸಬೇಕು. ನಾವು ಆರಾಣ ದೇವರ ಮಕ್ಕಳಾಣ, ದೇವರ ಮಗಳಾನು ನಾನೇ, ದೇವರ ಮಗನಾನು ನಾನನ್ನ. ನೀ ಧೈರ್ಯವಾಗಿ ಯಾರ ಮುಂದೆ ನಿಂತುಕೊಂಡು ಎದೆ ಒಡೆದು ಹೇಳಬೇಕು, ನಾನು ಯೇಸು ಕ್ರಿಸ್ತನ ಮಗಳಾಣೆ, ನಾನು ಯೇಸು ಕ್ರಿಸ್ತನ ಮಗನಾಣೆ. ಅದನ್ನ ಕಾಣೆ, ಯೇಸು ಕ್ರಿಸ್ತನು ಭಾಳ ಕಷ್ಟ ಅನುಭವಿಸಿದೆ. ನೋಡು, ಕೆಸರಿನಲ್ಲಿ ಬಿದ್ದಿದ್ದ ನಮ್ಮನ್ನೇ. ನಾವೆಲ್ಲಿ ಬಿದ್ದಿದೆ? ಕೆಸರಿನಲ್ಲಿ ಇರಿದಿದೆ. ಮುಳ್ಳಿನ ಪೊದೆಯಲ್ಲಿ ಬಿತ್ತುಕೊಂಡಿದ್ದ ನಮ್ಮನ್ನೇ. ಯಾರಿಗೆ ಬೇಕಿಲ್ಲ ಅದೇ ಏದೋ ಜಾಗೆಯಲ್ಲಿ ಬಿದ್ದಿದ್ದ ನಮ್ಮನ್ನೇ ದೇವರು ಕರ್ಕೊಂಡು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ಅವನ ಮಂಡ ಮೇಲೆ ನಮ್ಮ ನಿಲ್ಸೇರಿಕೆ ಆಡ. ಮಕ್ಕಳೇ, ಅದು ನೀವು ಮರಿಬಾರ್ದು. ನಾನು ಯಾರು? ನಾನು ದೇವರ ಮಗನಾಣನೆ ಧೈರ್ಯವಾಗಿ ನೀ ಹೇಳಬೇಕು. ಈಗ ನಾನು ದಾಸರಲ್ಲ. ಮೊದಲ ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರನ್ನೇ ನಂಬಿದ ಎಲ್ಲ ಮಕ್ಕಳೆയും ದೇವರು ಕರೆದಿದ್ದ ದಾಸರನ್ನಾಣ. ದಾಸರನ್ನೆಲ್ಲ ಪಾವಂ ಬಿಟ್ಟು ಈಗ ನಾವು ಯಾರಾಯ್ತು? ಮಕ್ಕಳಾಯ್ತು. ಯಾರ ಮುಖಾಂತರ ಮಕ್ಕಳಾಯ್ತು? ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಮಕ್ಕಳಾಗಿ ಮಾರ್ಪಟ್ಟಿದ್ದು. ರೋಮರ್ 8ನೇ ಅಧ್ಯಾಯ 15ನೇ ವಾಕ್ಯ ಓದು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನ ಹೊಂದಿದವರಲ್ಲ, ಮಗನ ಭಾವವನ್ನ ಹೊಂದಿದವರಾಗಿದ್ದೀರಿ. ಆಮೆನ್. ಈ ಭಾವದಿಂದ ನಾವು ದೇವರನ್ನ ಅಪ್ಪ, ತಂದೆ ಎಂದು ಕೂಗುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೀಗ ದಾಸರ ಭಾವವನ್ನು ಬಿಟ್ಟೆ. ನಾವೀಗ ದಾಸರಲ್ಲ. ನಾವು ಆರಾಣೆ ಮಗನು ಮಗಳುವಾಗಿ ಏನ್ ಮಾಡಬೇಕು? ಅಪ್ಪನ ಹತ್ರ ಹೋಗೋ ಅಗ್ಗಿಲ್ಲ. ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ, ಕೃಪಾಸನ 3 ಜಾಗ ಇರ್ದಿದ್ದು. ಅಲ್ಲಿ ವರ್ಷಕ್ಕೊಂದು ಸಾರಿ ಹೋಗ್ಬೇಕಾಯ್ತು. ಈಗ ನಾವು ಯಾವಾಗಲೂ ಇಡಬಿಡದೆ ಪ್ರಾರ್ಥನೆ ಮಾಡು, ನಾ ದೇವರಿಗೆ ಹೇಳಿರಿക്കുന്നೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡು, ನಾ ದೇವರಿಗೆ ಹೇಳಿರಿക്കുന്നದೆ. ನಾವೇನ್ ಮಾಡಬೇಕು? ಯಾವಾಗಲೂ ದೇವರದೇ ಕೃಪಾಸನ ಹತ್ರ ಹೋಗಿ, ಅಪ್ಪ, ಪಿತಾವೇ, ಡ್ಯಾಡಿ, ಪಪ್ಪ ನಮಗೆ ಕರೆಯಕ್ಕೆ ಅಕ್ಕು ದೇವರು ಕೊಟ್ಟಿರಿಕೆಯಾಣ. ನಾವೀಗ ದಾಸರಲ್ಲ, ಮಕ್ಕಳಾಣೆ. ಮಕ್ಕಳು ದೇವರ ಹತ್ರ ಹೋಗಿ, ಅಪ್ಪ ನನಗೆ ಅದು ಕೊಡು, ನನಗೆ ಅದು ತರ್ಸಕ್ಕೆ ದುಡ್ಡು ಕೊಡು. ನೀ ಹೇಳು ನಂಗೆ. ನಮ್ಮ ಅಪ್ಪನ ಹತ್ರ, ನಮ್ಮ ಡ್ಯಾಡಿ ಹತ್ರ ಹೋಗಿ ನಾವು ಹೇಳಬೇಕು. ನಾವು ಹೇಳಕ್ಕೆ ನಮಗೆ ಯಾವ ನಿಮಿಷ ಅರ್ಧರಾತ್ರಿ ನೀ ಕರೆದಿದ್ದಾಲು, ಬೆಳಿಗ್ಗೆ ಜಾವ ನೀ ಕೂವಾಡಿದಾಲು, ಮಧ್ಯಾಹ್ನ ನೀ ಕೂವಾಡಿದಾಲು, ಎನಿ ಟೈಮ್, ಎಲ್ಲ ಸಮಯದಲ್ಲಿ ಇಡಬಿಡದೆ ಪ್ರಾರ್ಥನೆ ಮಾಡಕ್ಕೆ ಹೇಳಿರಿക്കുന്നത്. ನೀ ಇಡಬಿಡದ ಪ್ರಾರ್ಥನೆ ಮಾಡ್ತಾ ಇದೀಯಾ? ನೀ ನಿಮ್ಮ തന്നെ ಶೋಧನ ಮಾಡಿ ನೋಡು. ನಾನು ಇಡಬಿಡದ ಪ್ರಾರ್ಥನೆ ಮಾಡ್ತಾ ಇದೀಯಾ? ನಾನು ಬೇಸರಗೊಳ್ಳಾದ ಪ್ರಾರ್ಥನೆ ಮಾಡ್ತಾ ಇದೀಯಾ? ನೀ ನಿಮ್ಮ തന്നെ ಶೋಧನ ಮಾಡಿ ನೋಡು. ನಿಮಗೂ ಗೊತ್ತು, ನಾವೇನು ಹೇಳೋದು ಬೇಕಾಗಿಲ್ಲ, ನಿನಗೂ ಗೊತ್ತು. ಇನ್ನೊಂದು ವಾಕ್ಯ ಓದು ಮಗ.
ಒಂದು ಯೋಗನಾನ್ 3ನೇ ಅಧ್ಯಾಯ 1ನೇ ವಾಕ್ಯ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ಪ್ರಿಯ ಮಕ್ಕಳೇ, ಆ ದೇವರ ಮಕ್ಕಳೆಂಬ ಹೆಸರು ನಮಗೆ ಕೊಡಕ್ಕೆ ತಂದೆ ಎಷ್ಟು ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದು. ಯಾಕಂದ್ರೆ ಹೇಳಿದ ನನ್ನ ದೇವರು ಈ ಲೋಕದಲ್ಲಿ ಇರುವಾಗ ಎಷ್ಟೋ ಅವನ್ ಫಾರಿನ್ ದೇವರು, ಅವನ್ ಏನೋ ಹೀನ ಜಾತಿಕಾರನೇ ಏನೆಲ್ಲ ಹೇಳೋದು, ಮುಖ ಮೇಲೆ ಉಗಳದ, 39 ಏಟು ಹೊಡೆತ, 41 ಕಡಿಮೆ 39 ಏಟು ಹೊಡೆತ. ಅದೇ ಫ್ಯಾಷನ್ ಫಾರ್ ಕ್ರೈಸ್ಟ್ ಪಿಕ್ಚರ್ ತೋರಿಸುವಾಗ ಹೆಂಗೋ ತಪ್ಪಿ ಅವನ ಮೇಲೆ ಒಂದು ಹೊಡೆತ ಬಿದ್ದಿದ್ದು. ಅವನ್ ಅಬೋಧಾವಸ್ಥೆಯಲ್ಲಿ ಕೆಳಗೆ ಬಿದ್ದು ಬಿಟ್ಟು ನಮ್ಮ ದೇವರು ನಮ್ಮ ಎಷ್ಟು ಪ್ರೀತಿ ಮಾಡ್ತಾ ಇದೆ ಮಕ್ಕಳೇ, ಎಷ್ಟು ಪ್ರೀತಿ ಮಾಡ್ತಾ ಇದೆ. ಆ ಪ್ರೀತಿ ನಮಗೆ ವರ್ಣಿಸಕ್ಕೆ ನಾಲಿಗೆ ಸಾಕಾಗೋದಿಲ್ಲ. ಆ ದೇವರು 39 ಏಟು ಹೊಡೆತ, ಅದು ಆ ತುದಿಯಲ್ಲಿ 7 ಕುಗ್ಸಿದೆ, ಒಡೆದು ಹಿಂಗೆ ಎಳಿತಾ ಇದ್ದಿದ್ದು. ನೆಲ ಉಲಿಮ ಮಾಡಿದಂಗೆ ನಮ್ಮ ದೇವರದಿ ಶರೀರ ಉಲಿಮ ಮಾಡಿದ್ದು, ಒಡೆದು ಮುಖ ಮೇಲೆ ಉಗಳಿದ್ದು, ನಾಳೆ ತುಟ್ಟು ವೆಚ್ಚ ಕೂಬಗಳ ಎಳೆದು ಬಿಟ್ಟು ಏನೆಲ್ಲ ಮಾಡಿದ್ದು. 3 ಮಳೆಯಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ 3 ಗಂಟೆವರೆ ನೇತಾಡಿದು. ಆ ದೇವರನ್ನೇ ನಿನಗೆ ಬೇಡವಾ? ನಮ್ಮ ದೇವರದಿ ಪ್ರೀತಿ, ಅವನ ಎಷ್ಟು ಪ್ರೀತಿ ನಮ್ಮ ಮಾಡಿದ ಕಾರಣ ಅಷ್ಟು ಕಷ್ಟ ಅನುಭವಿಸಿದ. ಎಲ್ಲೋ ಬಿದ್ದಿದ್ದ ಮಕ್ಕಳನ್ನೇ ಪಾಪದಲ್ಲಿ ಮುಳುಗಿ ಹೋಯ್ತು. ಆ ಪಾಪದಲ್ಲಿ ನಮ್ಮ ಮೇಲಕ್ಕೆತ್ತಿ ಬಂಡ ಮೇಲೆ ನಿಲ್ಸಕ್ಕಾಗಿ ಆಣೆ ಯೇಸು ಕ್ರಿಸ್ತನು ಇಷ್ಟು ಕಷ್ಟ ಅನುಭವಿಸಿದ ಮಕ್ಕಳೇ. ಆ ಪ್ರೀತಿ ನಮಗೆ ವರ್ಣಿಸಕ್ಕಾಗೋದಿಲ್ಲ. ಇಷ್ಟು ಪ್ರೀತಿ ಮಾಡಿದ ದೇವರನ್ನೇ ನೀ ಬಿಟ್ಟು ಬೈಬಲ್ ತಂದು ಕೊಟ್ಟು ಹೋಗ್ತಾ ಇದೆಯಲ್ಲೋ, ನೀ ನಿಮ್ಮ ತನ್ನೇ ಶೋಧನೆ ಮಾಡಿ ನೋಡು. ದೇವರೇ, ನಾನೀಗ ನಮಗೆ 2 ಜಾಗ, ಒಂದು ಇಕ್ಕಟ್ಟಾದ ಜಾಗ, ಒಂದು ವಿಶಾಲವಾದ ಜಾಗ. ನಿಮ್ಮ ಯಾರು ಹಿಡ್ಕೊಂಡು ಬಂದ ಇಡೋದಿಲ್ಲ. ನಿನಗೆ ಹೆಂಗೆ ಬೇಕಲ್ಲಿ ಜೀವಿಸ್ಬೋದು, ಎಲ್ಲಿ ಬೇಕಲ್ಲಿ ನಡಿಬೋದು, ಏನು ಬೇಕಲ್ಲಿ ಮಾಡ್ಬೋದು. ಆರು ನಿನಗೆ ಹೇಳೋದಿಲ್ಲ. ನಾವು ಇರಿದಿದ್ದ ಸತ್ಯಾಂಶ ನಿನಗೆ ಹೇಳಿಕೊಡ್ತಾ ಇದೆ. ನೀವೇ ನಮ್ಮ ದೇವರು ನಮ್ಮನ್ನು ಇಷ್ಟು ಪ್ರೀತಿ ಮಾಡಿ, ಇಷ್ಟು ತ್ಯಾಗ ಅನುಭವಿಸಿ, ಅವನ ರಕ್ತ, ಒಂದು ದೊಡ್ಡ ರಕ್ತವಿಲ್ಲದ ನಮಗಾಗಿ ಸುರಿಸಿ, ಆ ರಕ್ತದಲ್ಲಿ ಬಿಡುಗಡೆ ಇದೆ ಮಕ್ಕಳೇ. ಆ ರಕ್ತದಲ್ಲಿ ಬಿಡುಗಡೆ ಇದೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಹೊರಗಡೆ ಕಡಿತಾ ಇದ್ದಿದ್ದು ಯಾತಕ್ಕೆ? ಪಾಪ ಪರಿಹಾರಕ್ಕಾಗಿ. ಒಂದೇ ಸಾರಿ ಪಾಪವಿಲ್ಲದ ಒಂದು ವ್ಯಕ್ತಿ, ಅವನಾಡು ನಮ್ಮ ಯೇಸು ಕ್ರಿಸ್ತ ನಮಗಾಗಿ ನಿನಕ್ಕಾಗಿ ರಕ್ತ ಸುರಿಸಿ ನಮ್ಮ ಪಾಪ ಪರಿಹಾರ. ಅವನ ರಕ್ತ ಸುರಿಸಿದ್ದು ನಿನ್ನ ಪಾಪ ಪರಿಹಾರಕ್ಕಾಗಿ. ಪಕ್ಷೆ ಆ ಪಾಪ ಪರಿಹಾರ ನಿನ್ನೆ ಬಿಟ್ಟು ಹೋಗ್ಬೇಕಲ್ಲ, ನೀ ಏನು ಮಾಡಬೇಕು? ಆ ಕರ್ತನಾದ ಯೇಸು ಕ್ರಿಸ್ತನೇ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ಅವನ ರಕ್ತದಲ್ಲಿ ನೀ ತೊಳೆಯಲ್ಪಡಬೇಕು. ತೊಳೆಯಲ್ಪಡಕ್ಕಲ್ಲಿ ಟ್ಯಾಪಿನಲ್ಲಿ ರಕ್ತವಿಟ್ಟುಕೊಂಡಿಲ್ಲ. ನಂಬಿಕೆ ಎನ್ನ ಯೇಸು ಎನ್ನ ಪಾಪಕ್ಕಾಗಿ, ರೋಗಕ್ಕಾಗಿ, ಶಾಪಕ್ಕಾಗಿ ಶಿಲುಬೆಯಲ್ಲಿ ಒಂದು ದೊಡ್ಡ ರಕ್ತವಿಲ್ಲದ ಸುರಿಸಿದು. ಆ ರಕ್ತದಲ್ಲಿ ನನಗೇನಿದೆ? ಬಿಡುಗಡೆ ಇದೆ, ಶಾಂತಿ ಇದೆ, ಸಮಾಧಾನವಿದೆ. ದೇವರೇ, ನೀ ಸಮಾಧಾನ ಕೊಡುವ ದೇವರಾಣೆ. ಆ ದೇವರನ್ನೇ ನಾವೇನು ಮಾಡಬೇಕು? ಪ್ರೀತಿ ಮಾಡಬೇಕು. ಆ ದೇವರದಿ ಪ್ರೀತಿ ವರ್ಣಿಸಕ್ಕಾಗೋದಿಲ್ಲ. ಗೆಲಾತ್ಯ 4ನೇ ಅಧ್ಯಾಯ 6-7 ವಾಕ್ಯ ಓದು ಮಗ. ಗೆಲಾತ್ಯ 4ನೇ ಅಧ್ಯಾಯ 6-7 ವಾಕ್ಯ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಮಕ್ಕಳೇ, ನೀ ದೇವರ ಮಕ್ಕಳ ಇನ್ನಂಗ ಆಮೇಲೆ ನಮಗೆ ಏನು ಕೊಡ್ತತೆ? ದೇವರೇ ಅವನ ಆತ್ಮನೇ ನಮಗೆ ಕೊಡ್ತತೆ. ಅವನ ಆತ್ಮ ನಮ್ಮಲ್ಲಿ ಇರುವಾಗ
ನೀ ತಪ್ಪು ಮಾಡಿದಾಲ್ ಮಗಳೇ, ತಪ್ಪು ಮಾಡಬೇಡ. ನೀ ಮಾಡಿನ ತಪ್ಪಾಣ ಮಗನೇ, ತಪ್ಪು ಮಾಡಬೇಡ. ನಾರು ಹೇಳಿಕೊಡ್ತತೆ, ದೇವರ ಆತ್ಮ ಹೇಳಿಕೊಡ್ತತೆ. ಆ ದೇವರ ಆತ್ಮ ನಮಗೂ ಕೊಟ್ಟಿದ್ದು. ಆ ದೇವರ ಆತ್ಮ ಕೊಟ್ಟುವಾಗ ನಮಗೆ ಅದರಿಂದ ಶಕ್ತಿ ಬೇಕು. ಅಪೊಸ್ತಲ ಪ್ರವೃತ್ತಿ 1ನೇ ಅಧ್ಯಾಯ 8ನೇ ವಾಕ್ಯ ಓದು ಮಗ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ, ನೀನು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ನನ್ನ ಸಾಕ್ಷಿಗಳ 6 ಸಾಕ್ಷಿಗಳಾಗಿರಬೇಕು. നിനക്ക് പരിശുദ്ധാത്മനെ ಕೊಟ್ಟಿರಿക്കുന്നത് ದೇವರದಿ ಸಾಕ್ಷಿ ಹೇಳಕ್ಕಾಣ. ಎಲ್ಲಿಯೆಲ್ಲ ಸಾಕ್ಷಿ ಆಗಬೇಕು? ಫಸ್ಟ್ ನಿನ್ನ ಕುಟುಂಬಕ್ಕೆ ನೀ ಸಾಕ್ಷಿ ಆಗಿರಬೇಕು. ಯೆರೂಸಲೇಮ್ ನಿನ್ನ ದೇಶದ ನೀ ಸಾಕ್ಷಿ ಆಗಿರಬೇಕು. ಆಮೇಲೆ ನೀ ಬೇರೆ ಕಡೆ ಹೋಗಬೇಕು. ನಿನ್ನ ಮನೆಯಲ್ಲಿ ನಿನ್ನ ದೇಶದಲ್ಲಿ ಸಾಕ್ಷಿ ಇಲ್ಲದೆ ಬೇರೆ ಕಡೆ ಹೋಗಿ ನೀ ಯೇಸುವಿನ ಕಂಡುಕೋ, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡು ಹೇಳಿದ ಏನು ಪ್ರಯೋಜನವಿದೆ? ನಿನ್ನ ವಿಷಯದಲ್ಲಿ ನಿನ್ನ ಊರಿನಲ್ಲಿ ಇರುವವರು ಅವಳು ಹಳೆ ವ್ಯಕ್ತಿಯಲ್ಲ, ಈಗ ಅವಳು ಹೊಸವಳಾಗಿ ಚೆನ್ನಾಗಿ ನಡೀತಾ ಇದೆ. ನೋಡಿ ಕ್ರಿಯೆಗಳು ಯಾರು ನೋಡಬೇಕು? ಬೇರೆಯವರು ನೋಡಬೇಕು, ದೇವರು ನೋಡಬೇಕು. ನಿನ್ನ ನಡೆ ನೋಡಿ, ಕ್ರಿಯೆಗಳ ದೇವರು ನೋಡಿ. ನೀ ಅನೇಕ ಸ್ಥಳಗಳಲ್ಲಿ ಹೋಗಿ ಸಾಕ್ಷಿ ಹೇಳುವರಾಗಿರ್ಬೇಕು. ಸಾಕ್ಷಿ ಹೇಳಬೇಕಲ್ಲ. ನಿನ್ನಲ್ಲಿ ಯಾರು ವಾಸ ಮಾಡಬೇಕು? ಪರಿಶುದ್ಧಾತ್ಮ ವಾಸ ಮಾಡಬೇಕು. ಪರಿಶುದ್ಧಾತ್ಮನೇ ನಮಗೆ ಯಾಕೆ ಕೊಟ್ಟಿದೆ? ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಾಕ್ಯ. ವಾಯ್ಪಾಠ ಹೇಳು ಮಗ. ಆದರೆ ಕರ್ತನ ಆತ್ಮ ನನ್ನ ಮೇಲೆ ಇದೆ, ಆತನು ನನ್ನ ಬಡವರಿಗೆ ಶುಭ ವರ್ತಮಾನವನ್ನ ಸಾರುವುದಕ್ಕೆ. ನೋಡು, ಪರಿಶುದ್ಧಾತ್ಮನೆ ನಮಗೆ ಕೊಟ್ಟಿರಿക്കുന്നത് ಚರ್ಚಿಲ್ ಬಂದ ಒಂದು ಚಪ್ಪಾಳೆ ಹೊಡೆದೆ ಅಲ್ಲಲ್ಲಿಯ ಹೇಳಿ ಹೋಗೋದಕ್ಕಲ್ಲ. ಯಾತು ಕೊಟ್ಟಿದೆ? ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೂ. ಅಭಿಷೇಕಿಸಿದನು ಸೆರೆಯವರಿಗೆ ಬಿಡುಗಡೆಯಾಗುವುದನ್ನ, ಸೆರೆಯಲ್ಲಿ ಇರುವವರಿಗೆ ಬಿಡುಗಡೆ ಕೊಡಬೇಕು. ಎಷ್ಟೋ ಜನಗಳು ಸೆರೆಯಲ್ಲಿ ಇರ್ತಾ ಇದೆ. ಸೈತಾನ್ ಬೆಂದದಲ್ಲಿ ಎಷ್ಟೋ ಜನಗಳ ಕೂವಾಡ್ತಾ ಇದೆ, ಕಿರ್ಚಾಡ್ತಾ ಇದೆ. ಹೊಟ್ಟೆ ನೋವು, ಬೆನ್ನು ನೋವು, ಕಾಲು ನೋವು, ತಲೆ ನೋವು, ಏನೆಲ್ಲ ಮಾಡಿದಾಲು, ಯಾವ ಆಸ್ಪತ್ರೆ ತೋರಿಸಿದಾಲು ಏನು ಕಡಿಮೆ ಆಗೋದಿಲ್ಲ. ಯಾಕೆ? ಒಬ್ಬನ್ ಬಂದ ಇವಳ ಮೇಲೆ ಸೇರಿರಿಕೆಯಾಣ, ಇವನ್ ಮೇಲೆ ಸೇರಿರಿಕೆಯಾಣ. ಯಾರದ? ಸೈತಾನ್ ದೇವರ ಮಕ್ಕಳ ಮೇಲೆ ಸೈತಾನ್ ಕಣ್ಣು ಹಾಕಿಕೊಂಡಿರ್ತಾ ಇದೆ. ಇವಳೇನ್ ಮಾಡ್ತಾ ಇದೆ? ಇವನೇನ್ ಮಾಡ್ತಾ ಇದೆ? ನೋಡೋ, ನಾಗರಾವು ಬಂದು ಕಪ್ಪೆ ನುಂಗಿನಂಗೆ ಸೈತಾನ್ ನಿನ್ನೆ ಏನ್ ಮಾಡ್ತತೆ? ನುಂಗಿ ಬಿಡ್ತತೆ. ನುಂಗಿ ಬಿಡಕ್ಕೂ ಹೋಗಬೇಡ. ಕಣ್ಣಿಲ್ಲದವರಿಗೆ ಕಣ್ಣು ಕೊಡಕ್ಕಾಗಿ ಪರಿಶುದ್ಧಾತ್ಮನೇ ನೆನಕು ಕೊಟ್ಟಿರಿಕನೆ. ಎಂದ ಕಣ್ಣ? പരിശുദ്ധ ആത്മാവിലുള്ള കണ്ണ്, ആത്മന കണ്ണ് നിന്റെ തെകിಬೇಕು. നിನ್ನ ನ್ಯಾಯಪ್ರಮಾಣ ಒಳಗೆ ಇರಿക്കുന്ന ಅದ್ಭುತಗಳೇ ನೋಡುವುದಕ್ಕೆ ನನ್ನ ಕಣ್ಣುಗಳೇ ತೆಗಿ. ನೀ ಪ್ರಾರ್ಥನೆ ಮಾಡ್ತಾ ಇದೀಯಾ? ಪ್ರಾರ್ಥನೆ ಮಾಡಬೇಕು. ಆ ದೇವರದಿ ಕಣ್ಣು ನಮ್ಮ ಮೇಲಿರಿക്കുന്ന ಆತ್ಮೀಯ ಕಣ್ಣು ಏನ್ ಮಾಡಬೇಕು? ತೆಗಿಬೇಕು. ಆ ಲುದಿಯನ ಹೃದಯತೆ ತೆಗೆದಿದ್ದ ದೇವರೇ, ನನ್ನ ಹೃದಯತೆ ನೀ ತೆಗಿ. ನೀ ನನ್ನ ಹೃದಯದಲ್ಲಿ ಬಾ. ನನಗೆ ಶಾಂತಿ ಸಮಾಧಾನ ಕೊಡು, ನೆಮ್ಮದಿ ಕೊಡು, ಪಾಪದ ಬಿಡುಗಡೆ ಕೊಡು, ರೋಗದ ಬಿಡುಗಡೆ ಕೊಡು, ಸ್ವರ್ಗಕ್ಕೆ ಹೋಗಂದು ದಾರಿ ಕೊಡು. ನೀ ಪ್ರಾರ್ಥನೆ ಮಾಡ್ತಾ ಇದೀಯಾ? ನೀ ಬೇರೆಯವರಿಗೆ ಸುವಾರ್ಥ ಸಾರಬೇಕು. ಬೇರೆಯವರೇ ಸೈತಾನ್ ಬಂಧನದಲ್ಲಿ ಇರಿക്കുന്നವರೇ ಬಿಡಿಸಬೇಕು. അതുപോലെ ಆತ್ಮೀಯವಾಗಿ ಕಣ್ಣಿಲ್ಲದವರಿಗೆ
ಕಣ್ಣು ಕೊಡಬೇಕು ದೇವರೇ. ಅವರಿಗೆ ಪ್ರಾರ್ಥನೆ ಮಾಡ್ಕೋಬೇಕು. ನೀ ಶಕ್ತಿಯಾಗಿ ಅವರಿಗೆ ಪ್ರಾರ್ಥನೆ ಮಾಡಿದ ಅವರ ಆತ್ಮೀಯ ಕಣ್ಣುಗಳೇ ತೆಗಿತತೆ. ನಿನ್ನ ಅನುಭವ ಸಾಕ್ಷಿ ನೀ ಯಾರಿಗೆ ಹೇಳಬೇಕು? ಬೇರೆಯವರಿಗೆ ಹೇಳಬೇಕು. ಬೇರೆಯವರಿಗೆ ಹೇಳುವಾಗ ನನಗೂ ಈ ದೇವರನ್ನೇ ಬೇಕು, ನನಗೂ ಈ ಯೇಸುವಿನೇ ಬೇಕು, ನಾನು ಅವನ ಮಗಳಾಗಿ, ನಾನು ಅವನ ಮಗನಾಗಿ ಜೀವಿಸ್ತೀನಿ ಎಲ್ಲರೂ ಹೇಳ್ತತೆ. ಇನ್ನೊಂದು ವಾಕ್ಯ ಓದೋಣ. ಗಲಾತ್ಯ 4ನೇ ಅಧ್ಯಾಯ 1ನೇ ವಾಕ್ಯ ಓದು. ಆದ್ರೆ ನಾನು ಹೇಳುವುದೇನೆಂದರೆ, ಬಾಧ್ಯನು ತಾನು ಆಸ್ತಿಗೆಲ್ಲ ಧನಿಯಾಗಿದ್ದರು ಬಾಲಕನಾಗಿರುವ ತನಕ ದಾಸನಂತೆ ಇರುವನೇ ಹೊರತು ಬೇರೆ ಇಲ್ಲ. ಹಲ್ಲೆಲೂಯಾ. ನೀನು ಇಲ್ಲಿ ಬಂದು ಬೈಬಲ್ ಹಿಡ್ಕೊಂಡು ಬಂದು ಒಂದು ಹಲ್ಲೆಲೂಯಾ ಹೇಳಿ ಹೋಯ್ತಾಲ್, ನಿನಗೆ ಆಸ್ತಿ ಸಿಗೋದಿಲ್ಲ. ದೇವರದಿ ಆಸ್ತಿಗೆಲ್ಲ ಅಧಿಕಾರಿ ಯಾರು? ನಾವಾಣ. ನಮ್ಮ ತಂದೆಯ ಆಸ್ತಿಗೆ ಅಧಿಕಾರಿ ಯಾರು? ನಾವಾಣ. ಅವನ ಆಸ್ತಿ ಅಧಿಕಾರಿ ನಾವು ಅನುಭವಿಸ್ಬೇಕಲ್ಲಿ. ನೀ ಕಟ್ಟಿ ಆಯ್ತುಳ್ಳ ಆಹಾರಂ ತಿಂದು ದೇವರದಿ ತಲೆಯೋಳಂ ನೀ ಏನು ಮಾಡಬೇಕು? ಬೆಳೆಯಬೇಕು. ನೀ ಒಂದು ಕೂಸಾಗಿ ಇರಿದು ಹಾಲು ಕುಡ್ಕೊಂಡು ಇರಿದಿದ್ದಾಲ್ ದೇವರದಿ ಆಸ್ತಿ ನಿನಗೆ ಸಿಗೋದಿಲ್ಲ. ಪರಿಶುದ್ಧಾತ್ಮನ ಶಕ್ತಿ ನಿನಗೆ ಸಿಗೋದಿಲ್ಲ. ಪ್ರವಾದನ ವರ ನಿನಗೆ ಸಿಗೋದಿಲ್ಲ. ರೋಗ ಶಾಂತಿ ವರ ನಿನಗೆ ಸಿಗೋದಿಲ್ಲ. ಭೂತ ಶಾಂತಿ ವರ ನಿನಗೆ ಸಿಗೋದಿಲ್ಲ. ಸಿಕ್ಕಬೇಕಲ್ ನೀ ಯಾರಾಗಿರ್ಬೇಕು? ಕಟ್ಟಿಯಾಯುಳ್ಳ ಆಹಾರ ವಚನ ಓದಬೇಕು, ಧ್ಯಾನ ಮಾಡಬೇಕು, ವಚನಾನುಸರಣ ನೀ ಜೀವಿಸಬೇಕು. ವಚನ ನನ್ನಲ್ಲಿಯೂ ನಾವಾರಲ್ಲಿ ವಾಸ ಮಾಡಬೇಕು, ದೇವರಲ್ಲಿ ವಾಸ ಮಾಡಬೇಕು. ದೇವರು ನಾನುವಾಗಿ ಒಂದು ಅನ್ಯೋನ್ಯತೆ ಇರಬೇಕು. ಅನ್ಯೋನ್ಯತೆ ಇರುವಾಗ ದೇವರದಿ ಆಸ್ತಿಕ್ಕೆಲ್ಲ ಅಧಿಕಾರಿ ಯಾರೇ? ನಾವೇ. ನಮ್ಮ ತಂದೆದಿ ಆಸ್ತಿಗೆ ಅಧಿಕಾರಿ ನಾನೇ. ಎಲ್ಲರೂ ಎದ ಮೇಲೆ ಕೈ ಇಟ್ಟು ಹೇಳು, ನನ್ನ ತಂದೆದಿ ಆಸ್ತಿಗೆ ಅಧಿಕಾರಿ ನಾನೇ. ಇನ್ನೊಂದು ವಾಕ್ಯ ಓದ ಮಗ. 2 ಕೊರಿಂಥಿ 4ನೇ ಅಧ್ಯಾಯ 16ನೇ ವಾಕ್ಯ. 2 ಕೊರಿಂಥಿ 4ನೇ ಅಧ್ಯಾಯ 16ನೇ ವಾಕ್ಯ. ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ. ಹಲ್ಲೆಲೂಯಾ. ನೋಡು ಮಕ್ಕಳೇ, ನಮ್ಮ ಶರೀರ ಇಲ್ಲಿ ನೋಡುವೆಲ್ಲರೂ, ನಮ್ಮ ಶರೀರ ಕಾಯಲು ಬಂದ ಹಾಳಾಗಿ ಹೋಯ್ತಾಲು ನಮ್ಮ ಆತ್ಮವೇನಾಗಿರ್ಬೇಕು? ದಿನ 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 ಬೆಳೆಯಬೇಕು. ಹಾಗೆ ಬೆಳೆಯಬೇಕಲ್ಲಿ ನೀ ಯಥಾರ್ಥವಾಗಿ ಇವರು ದೇವರ ಪೈದಲಾಗಿ, ದೇವರ ಮಗಳಾಗಿ, ವಾಕ್ಯ ಓದುವವಳಾಗಿ, ವಾಕ್ಯ ಧ್ಯಾನ ಮಾಡುವವಳಾಗಿ, ಇಡವಿಡದೆ ಪ್ರಾರ್ಥನೆ ಮಾಡಿದವಳಾಗಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದವಳಾಗಿ ನೀ ಜೀವಿಸಿ ಸತ್ಯದಲ್ಲಿ ಆತ್ಮದಲ್ಲಿ ಆರಾಧನೆ ಮಾಡೋದು. ದೇವರದಿ ಕೆಲಸಗಳೆಲ್ಲ ನೀ ಮಾಡಬೇಕು. ದೇವರಿಗೋಸ್ಕರ ನೀ ಬೇರೆಯವರೇ ಸನ್ಮಾನಿಸ್ತಾ ಇದೀಯಾ? ನೀವು ಒಂದು ಸಾರಿ ದೇವರಿಗೋಸ್ಕರ ಊಟ ಆಗ್ತಾ ಇದೀಯಾ? ನೀ ಎಲ್ಲ ಇದರಲ್ಲಿ ಉಳ್ಪಡ್ತತೆ. ಎಲ್ಲ ನೀ ಮಾಡಿದ ನಿನ್ನ ಶರೀರ ಹಾಳಾಗಿ ಹೋಯ್ತಾಲು ನಮ್ಮ ಆತ್ಮವೇನಾಗುತ್ತೆ? ದಿನಕ್ಕೆ ದಿನ ನೀ ರೋಗಿಯಾಗಿ ಬಿದ್ದಿರುವಾಗೆ ನೀ ವಾಕ್ಯ ನಿನ್ನ ಬಾಯಲ್ಲಿ ಇರಬೇಕು. ದೇವರೇ, ನೀ ಹೀಗೆ ಹೇಳಿಲ್ಲ, ನೀ ಯಾರಿಗೋಸ್ಕರ ಹೇಳಿದೆ? ನನಗೋಸ್ಕರವಲ್ಲೇ. ನನಗೆ ಸಾಲ ಭಾರ ಇರ್ಬೋದು. ನನ್ನ ದೇವರು ಯೇಸು ಕ್ರಿಸ್ತನ ಮೂಲಕ ತನ್ನ ಪ್ರಭಾಗದ ಐಶ್ವರ್ಯಕ್ಕೆ ತಕ್ಕದಾಗೆ ನನ್ನ ಪ್ರತಿಯೊಂದು ಕೊರತೆಯನ್ನು ನೀಗಿಸು ದೇವರೇ. ನೀ ಏನು ಮಾಡಬೇಕು? ಪ್ರಾರ್ಥನೆ ಮಾಡಿಕೊಂಡಿರಬೇಕು. ನಿನ್ನ ಶರೀರ ಹಾಳಾಗಿ ಹೋಯ್ತಾಲು, ಕುಗ್ಗಿ ಹೋಯ್ತಾಲು ನಿನ್ನ ಆತ್ಮ ಏನಾಗಬೇಕು? ಕುದಿದು ಬರಬೇಕು. ಚೆನ್ನಾಗಿ ಬೆಳೆಯಬೇಕು. ಚೆನ್ನಾಗಿ ಎಚ್ಚರಿಕೆಯಾಗಿ ನೀ ಯಾವಾಗಲೂ ದೇವರನ್ನೇ ಪ್ರಾರ್ಥನೆ ಮಾಡಿದ ವ್ಯಕ್ತಿಯಾಗಿರಬೇಕು. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀನಿ. ನಿಮಗೇನು ಕಷ್ಟವಿದೆಯೋ, ಏನು ಕಾಯಲಿದೆಯೋ, ಏನು ಸಮಸ್ಯೆ ಇದೆಯೋ, ಮೊಣಗಾಲು ಊರಕ್ಕಾಗೋನವರು ಮೊಣಗಾಲು ಊರು, ಕಣ್ಣುಗಳು ಮುಚ್ಚಿ ನಿಮ್ಮ ಆವಿಷ್ಯ ಭಾರಗಳು ದೇವರ ಮುಂದೆ ಕೂವಾಡಿ ಅಳುತ್ತು ಪ್ರಾರ್ಥನೆ ಮಾಡು. ದೇವರು ನಿಮ್ಮ ಪ್ರತಿಯೊಬ್ಬರನ್ನೇ ಆಶೀರ್ವಾದ ಮಾಡುತ್ತದೆ. ಹಲ್ಲೆಲೂಯಾ. ಸ್ತೋತ್ರ
ಸ್ತೋತ್ರ ಸ್ತೋತ್ರ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಬೆಳಿಗ್ಗೆಯಿಂದ ಈ ಸಮಯ ಬೇರೆ ನಿನ್ನ ಪಾದಯಾತ್ರ ಕುತ್ಕೊಳ್ಳೋದಕ್ಕೂ ನಿನ್ನ ವಚನ ಧ್ಯಾನ ಮಾಡುವುದಕ್ಕೂ ನೀ ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ ಸ್ತೋತ್ರಪ್ಪ. ಯೇಸುವೆ, 2-3 ಜನ ನನ್ನ ಹತ್ರ ಬರ್ತಾ ಇದೆಯೋ ಅವರ ಮಧ್ಯದಲ್ಲಿ ನಾನು ಬರ್ತೀನಿ ಅಂತ ಹೇಳಿದ ದೇವರೇ, ನೀ ನಮ್ಮ ಮಧ್ಯದಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಶರೀರದಲ್ಲಿ ದೂರಸ್ಥರಂಗಲು ಆತ್ಮದಲ್ಲಿ ನಮ್ಮೊಂದಿಗೆ ಇರಿನ ದೇವರಾಗಿ ಆ ಸ್ತೋತ್ರ. ಪರಿಶುದ್ಧಾತ್ಮನೇ, ನೀ ಅದ್ಭುತ ಮಾಡು. ಪ್ರತಿಯೊಬ್ಬರನ್ನೇ ನೀ ಆಶೀರ್ವದಿಸೋ. ಕಡಬಾರತಾಲೆ ರೋಗಗಳಾಲೆ ಏದೆಲ್ಲ ವಿಧದಲ್ಲಿ ಕಷ್ಟಪಡ್ತಾ ಇದೆ ನನಗೆ ಗೊತ್ತಿದ್ದಪ್ಪ. ಅವರೇ ನೀ ಮುಟ್ಟೋ ಅಪ್ಪ. ಯೇಸುವೆ, ಗೋಲ್ ಬ್ಲಾಡರಲ್ಲಿ ಕಲ್ಲೆ ಅಪ್ಪ, ಕಿಡ್ನಿಯಲ್ಲಿ ಕಲ್ಲೆ ಈ ನಿಮಿಷಮೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರ ನೋವುಗಳು, ಅವರ ಪಾಪಗಳು, ಅವರ ಶಾಪಗಳು ನಿನ್ನ ಶರೀರದಲ್ಲಿ ಭವಿಸಿದಪ್ಪ. ನಿನ್ನ ಬಾಸುಂಡಗಳಿಂದ ಗುಣವಾಯ್ತಪ್ಪ, ನಿನ್ನ ಬಾಸುಂಡಗಳಿಂದ ಗುಣವಾಯ್ತಪ್ಪ. ಯೇಸುವೆ, ಕ್ಯಾನ್ಸರ್ ರೋಗತಾಲೆ, ಪರಾಲಿಸಿಸ್ ರೋಗತಾಲೆ, ಹಾರ್ಟ್ ಪೇಷಂಟ್ ಆಗಿ ಏದೆಲ್ಲ ರೀತಿಯಲ್ಲಿ ICU ವೆಂಟಿಲೇಟರ್ಲು ಜನಗಳು ಕಷ್ಟಪಡ್ತಾ ಇದೆಪ್ಪ. ಅವರೇ ನೀ ಈ ನಿಮಿಷಮೇ ಮುಟ್ಟೋ, ಈ ನಿಮಿಷಮೇ ಪರಿಶುದ್ಧಾತ್ಮನೆ ಮುಟ್ಟೋ, പരിശുദ്ധാത്മനെ മുട്ടോ. സ്വർഗം തൻ്റെ സിംഹാസനോ ഭൂമി തൻ്റെ പദവിടവുമായിരിക്കുന്ന യേശുവിൻ്റെ കരവിത ನಿಮ್ಮ ಮೇಲೆ ಬರ್ತಾ ಇದೆ. ಯೇಸುವಿನ ಕರವಿದ ನಿಮ್ಮ ಮೇಲೆ ಬರ್ತಾ ಇದೆ. ಸಾಲ ಭಾರತಾಲೆ ಏದೆಲ್ಲ ಕಷ್ಟಗಳಾಲೆ ಅಪ್ಪ, ಮನೆ ಕಟ್ಟಿ ಪೂರೈಸಾದೆ ಎಷ್ಟೋ ಜನಗಳು ಕಷ್ಟಪಡ್ತಾ ಇದೆಪ್ಪ. ಮದುವೆ ಆಗದೆ ಎಷ್ಟೋ ಜನಗಳು ಕಷ್ಟಪಡ್ತಾ ಇದೆಪ್ಪ. ಮಕ್ಕಳಿಲ್ಲದೆ ಎಷ್ಟೋ ಜನ ಕಷ್ಟಪಡ್ತಾ ಇದೆಪ್ಪ. ಅವರಿಗೆ ನಿಮ್ಮ ಮಕ್ಕಳೇ ಕೊಡಪ್ಪ ದೇವರೇ, ನೀ ಕೊಡಪ್ಪ. ಅವರೇ ನೀ ಮುಟ್ಟೋ, ಈ ನಿಮಿಷಮೇ ಮುಟ್ಟೋ. ಸಂಪೂರ್ಣ ಬಿಡುಗಡೆ ಕೊಡು, ಸಂಪೂರ್ಣ ಬಿಡುಗಡೆ ಕೊಡು. ಪರಿಶುದ್ಧಾತ್ಮನೆ, ಎಷ್ಟೋ ಜನಗಳ ಸಮಾಧಾನವಿಲ್ಲ, ಸಂತೋಷವಿಲ್ಲದೆ ನರಳಾಡ್ತಾ ಇದೆಯಲ್ಲಪ್ಪ, ಅವರಿಗೆ ನೀ ಶಾಂತಿ ಸಮಾಧಾನ ಕೊಡಪ್ಪ, ಕೊಡಪ್ಪ ದೇವರೇ. ಅಪ್ಪ, ಬಡವರಿಗೆ ಸುವಾರ್ಥ ಸಾರುವ ಮಕ್ಕಳಾಕಿ ನಮ್ಮ ಪ್ರತಿಯೊಬ್ಬರನ್ನೇ ನೀವು ಉಪಯೋಗಿಸಪ್ಪ. ಕೈ ಬಿಡಬೇಡಪ್ಪ. ನಿನ್ನ ಶಕ್ತಿ ನಮ್ಗೆ ಪ್ರತಿಯೊಬ್ಬರಕ್ಕೂ ಬೇಕಪ್ಪ. ಇದು ಸಾಕಾಗೋದಲ್ಲಪ್ಪ, ಇನ್ನು ಹೆಚ್ಚಾಗಿ ಹೆಚ್ಚಾಗಿ ಕೊಡಬೇಕಪ್ಪ. ಪರಿಶುದ್ಧಾತ್ಮನೇ ನೀ ಆಶೀರ್ವದಿಸಪ್ಪ. ಎಲ್ಲ ಪಾಸ್ಟರ್ಮಾರೇ, ಎಲ್ಲ ಇವಾಂಜಲಿಸ್ಟ್ಗಳೇ, ಎಲ್ಲ ಅಯ್ಯಗಾರಮಾರೇ, ನೀ ಆಶೀರ್ವದಿಸಪ್ಪ. ಅಪ್ಪ, ನೀ ಕೈ ಬಿಡಬೇಡಪ್ಪ. ಎಲ್ಲವರೇ ನೀ ಆಶೀರ್ವದಿಸಪ್ಪ. ಕ್ರಿಸ್ತ ವಿರೋಧಿಗಳ ಮೇಲೆ ನೀ ಮಾತಾಡಪ್ಪ ದೇವರೇ, ಮಾತಾಡಪ್ಪ. ಅವರೇ ನೀ ಮುಟ್ಟಪ್ಪ. ಯೇಸು ಜೀವಿಸುವ ದೇವರು, ಸತ್ಯ ದೇವರನ್ನು ಕಂಡುಕೊಳ್ಳೋದಕ್ಕೆ ನೀ ಸಹಾಯ ಮಾಡಪ್ಪ. ಯೇಸುವೇ, ನೀ ಕೈ ಬಿಡಬೇಡಪ್ಪ. ಆ ದಿವಸ ನೀ ನಮ್ಮ ಜೊತೆಯಲ್ಲಿ ಇರಿದಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ನಿങ്ങളുടെ ಪ್ರಾರ್ಥನೆಯಲ್ಲಿ ನಮ್ಮ ಸಭೆಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸೇವೆಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ವಿಷಯ ನಮಗೆ ಫೋನ್ ಮಾಡಿದ, ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.